ಹೇ ಗಾಯ್ಸ್, ವೆಲ್ಕಮ್ ಟು ಜಿ ವಿ ಕನ್ನಡ ಎಜುಕೇಟರ್. ಏನಪ್ಪ ಅಂದರೆ ಕರ್ನಾಟಕ, ತಮಿಳ್ನಾಡು, ಬೆಂಗಾಲಲ್ಲಿ ನೀಟ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಬೇಕಂತ ಇದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು ಅವ್ರಿಗೆ ಗೊತ್ತು. ಇವ್ರು ಹೇಗೆ ಯೋಚನೆ ಮಾಡ್ತಿದ್ದಾರೆ, ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡ್ತಿದ್ದಾರೆ, ಸ್ಟೂಡೆಂಟು ನೋಟದಲ್ಲಿ ಯೋಚನೆ ಮಾಡ್ತಿದ್ದಾರಾ ಇಲ್ಲ ರಾಜಕೀಯ ನೋಟದಲ್ಲಿ ಯೋಚನೆ ಮಾಡ್ತಿದ್ದಾರಾ ಗೊತ್ತಿಲ್ಲ. ಬಟ್ ಈ ಡಿಸಿಷನ್ ಅಷ್ಟರ ಮಟ್ಟಿಗೆ ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ. ಇವಾಗ ಎಕ್ಸಾಮ್ ಕ್ಯಾನ್ಸಲ್ ಯಾಕಪ್ಪ ಮಾಡ್ತಿದ್ದಾರೆ? ಸ್ಕ್ಯಾಮ್ ನಡೆದಿದೆ ಅಂತ ಅಲ್ವಾ? ಆ ಸ್ಕ್ಯಾಮ್ ನಡೆದಾಗ ಎಲ್ಲ ಸ್ಟೂಡೆಂಟ್ಸು ಹೋರಾಡಿದ್ರು. ಸ್ಟೂಡೆಂಟ್ಸ್ ಜೊತೆಗೆ ಎಲ್ಲ ಸ್ಟೇಟವರು ಅವ್ರ ಸ್ಟೂಡೆಂಟ್ ಜೊತೆ ನಿಂತ್ರ, ಅವ್ರ ಸ್ಟೂಡೆಂಟ್ಸಿಗೆ ಸಪೋರ್ಟ್ ಮಾಡಿದ್ರ? ಸ್ಟೂಡೆಂಟ್ಸ್ ಜೊತೆ ಇವರು ಪಿಟಿಷನ್ ಫೈಲ್ ಮಾಡ್ಬೋದಿತ್ತಪ್ಪ, ಏನಕ್ಕೆ ಮಾಡಿಲ್ಲ? ಅಷ್ಟೊಂದು ಸ್ಟೂಡೆಂಟ್ ಅಳೋವಾಗಲೂ ಇವರು ಕೇಳಿಸಿಲ್ವಾ? ಆವಾಗಲೇ ಒಂದು ಪಿಟಿಷನ್ ಫೈಲ್ ಮಾಡಿಬಿಟ್ಟು ನಾವು ಈ ರಿಸಲ್ಟ್ನ ನಾವು ಕನ್ಸಿಡರೇ ಮಾಡಲ್ಲ, ನೀವು ಇನ್ನೊಂದು ಸರಿ ನೀಟ್ ಮಾಡಿದ್ರೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಎಲ್ಲ ಸ್ಟೇಟ್ ಅವರು ಪಿಟಿಷನ್ ಕೊಟ್ಟರೆ ಆಗಿರೋದು. ಇವಾಗ ಕೋರ್ಟಲ್ಲಿ ಏನಕ್ಕೆ ನ್ಯಾಯ ಸಿಕ್ಕಿಲ್ಲ ಸ್ಟೂಡೆಂಟ್ಸ್ಗೆ? ಯೋಚನೆ ಮಾಡಿ. ಯಾಕೆ ಸಿಕ್ಕಿಲ್ಲ ಅಂದರೆ ಇಲ್ಲಿ ಯಾವುದೂ ಸಾಕ್ಷಿನೇ ಕೊಟ್ಟಿಲ್ವಲ್ಲ. ಸಾಕ್ಷಿನೆಲ್ಲ ಮುಚ್ಚಾಕ್ಬಿಟ್ಟು ಎಲ್ಲ ಸುಳ್ಳು ಅಂತ ಹೇಳಿದ್ಮೇಲೆ ಎಲ್ಲಿಂದ ನ್ಯಾಯ ಸಿಗುತ್ತೆ? ಈ ಥರ ಇರುವಾಗ ಎಲ್ಲ ಸ್ಟೇಟವರು ಬಂದು ಅವ್ರವ್ರ ಮಕ್ಕಳಿಗೆ ಸಪೋರ್ಟ್ ಮಾಡ್ಬೋದಿತ್ತಪ್ಪ. ಇಲ್ಲ, ನಾವು ಈ ರಿಸಲ್ಟ್ನ ಕನ್ಸಿಡರ್ ಮಾಡಲ್ಲ, ಇನ್ನೊಂದು ಸರಿ ಎಕ್ಸಾಮ್ ಮಾಡಿಸಿ ಅಂತ ಹೇಳ್ಬೋದಿತ್ತು. ಅದ್ರ ಜೊತೆಗೆ ಅವ್ರ ಸ್ಟೇಟ್ ಪೊಲೀಸ್ಗೂ ಜವಾಬ್ದಾರಿ ಕೊಡಬೇಕಿತ್ತು, ಎಕ್ಸಾಮಲ್ಲಿ ಸ್ಕ್ಯಾಮ್ ಆಗಿದೆಯಾ ಇಲ್ವಾ ಅಂತ. ಇವ್ರದ್ದು ಸ್ವಲ್ಪ ಏನಾದರೂ ಕಷ್ಟಪಟ್ರೇ ಫಲ ಸಿಗುತ್ತೆ. ಸೊ ಇವ್ರದ್ದು ಪ್ರಾಫಿಟ್ ಮಾತ್ರ ನೋಡ್ಕೊಳ್ಳೋದಲ್ಲ, ಎಲ್ಲ ಸ್ಟೂಡೆಂಟ್ಸ್ ಆ್ಯಂಗಲಲ್ಲೂ ನೋಡಿ. ಇದು ಎಲ್ಲರಿಗೂ ಕೆಟ್ಟದೇ ಅಂತ ನಾನು ಹೇಳ್ತಿಲ್ಲ. ಕೆಲವು ಸ್ಟೂಡೆಂಟ್ಸ್ಗೆ ಒಳ್ಳೆಯದು, ಕೆಲವು ಸ್ಟೂಡೆಂಟ್ಗೆ ಕೆಟ್ಟದ್ದು. ಹೇಗೆ ಒಳ್ಳೆಯದಂದರೆ, ಇವಾಗ ಫ್ರೆಶರ್ ಸ್ಟೂಡೆಂಟ್ಸು ಕರ್ನಾಟಕ, ಬೆಂಗಾಲು, ತಮಿಳ್ನಾಡಲ್ಲಿರೋ ಫ್ರೆಶ್ ಸ್ಟೂಡೆಂಟ್ಸ್ ಇರ್ತಾರೆ. ಇವಾಗ ಅವರೆಲ್ಲ KCET ಎಕ್ಸಾಮ್ಗೆ ನೀಟಾಗಿ ಪ್ರಿಪೇರ್ ಆಗ್ತಾರೆ. ಆ್ಯಂಡ್ ಅವರು ಬೋರ್ಡ್ಸಲ್ಲೂ ಸ್ವಲ್ಪ ಚೆನ್ನಾಗಿ ತೆಗ್ದಿರ್ತಾರೆ. ಸೊ ಹಾಗಾಗಿ ಅದು ಫ್ರೆಷರ್ಸ್ಗೇನು ಪ್ರಾಬ್ಲಮ್ ಆಗೋಲ್ಲ. ಇವಾಗ ಬರೋದು ಡ್ರಾಪರ್ಸು ತುಂಬ ಜನ ಡಾಕ್ಟರ್ ಆಗಬೇಕು, MBBS ಆಗಬೇಕು ಅನ್ನೋರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ನೀಟ್ ಮೇಲೆ. ಬೋರ್ಡ್ಸಲ್ಲಿ ಅಷ್ಟು ಅವರು ನೀಟಾಗಿ ಮಾರ್ಕ್ಸ್ ತೆಗ್ದಿರಲ್ಲ. ಇವಾಗ ಕೆಲವೊಂದು ಸ್ಟೂಡೆಂಟ್ಸು 60%, 70% ಅವರೆಲ್ಲ ಸೀಟ್ ತೊಗೊಂಡಿದ್ದಾರಪ್ಪ. ನೀಟ್ ಎಕ್ಸಾಮಿಂದನೇ ಅವರು ಏಮ್ಸಲ್ಲಿದ್ದಾರೆ ಕೆಲವೊಂದು ಸ್ಟೂಡೆಂಟ್ಸು. ಹಾಗಂತ ಎಲ್ಲರಿಗೂ ಸ್ಕ್ಯಾಮ್ ನಡೆದಿದೆ. ಬಡವರು ಇದ್ದಾರೆ ಏಮ್ಸಲ್ಲಿ, ಎಲ್ಲ ದುಡ್ಡಿರೋರೇ ಇಲ್ವಲ್ಲ. ಸ್ಕ್ಯಾಮ್ ನಡೆಯುತ್ತೆ. ನಡೆದಾಗ ನ್ಯಾಯ ಕೊಡಿಸೋದನ್ನ ನೋಡಬೇಕು ಹೊರತು ಎಕ್ಸಾಮ್ನೇ ಕ್ಯಾನ್ಸಲ್ ಮಾಡೋದು ನೋಡೋದಲ್ಲ. ಇವಾಗ ಆ ಸ್ಟೂಡೆಂಟ್ಸ್ ಹೇಗೆ ಸೀಟ್ ಕೊಡ್ತಾರೆ? 60%, 50% ತೆಗೆದು ಪಾಸ್ ಆಗಿರ್ತಾರೆ, ಅವರು ನೀಟಾಗಿ ಪ್ರಿಪೇರ್ ಆಗ್ತಾ ಇರ್ತಾರೆ. ಅವ್ರಿಗೆಲ್ಲ ಹೇಗೆ ಸೀಟ್ ಕೊಡ್ತಾರೆ ಈ ಸ್ಟೇಟವರು? ಇಲ್ಲ, ಇವರು ನೆಕ್ಸ್ಟ್ ವರ್ಷದಿಂದ ಮಾಡಿ ಹಾಗಿದ್ರೆ CET ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡಬೇಕು, ಬೋರ್ಡ್ಸು ಕನ್ಸಿಡರ್ ಮಾಡಬಾರ್ದು, ಹಾಗೆ ಸೀಟ್ ಕೊಡಬೇಕು. ಆದರೆ ಈ ವರ್ಷ ಮಾಡೋರ್ಗೆ ಏನು ಮಾಡ್ತಾರೆ? ಕೆಲವೊಂದು ಸ್ಟೂಡೆಂಟ್ಸು CETನೇ ಬರೆದಿಲ್ಲ, ಡೈರೆಕ್ಟ್ ನೀಟ್ ಮಾತ್ರ ಕೊಟ್ಟಿದ್ದಾರೆ ಅವರು. ಇವ್ರಿಗೆಲ್ಲ ಹೇಗೆ ಮಾಡ್ತಾರೆ? ಸೊ ತುಂಬ ಇವ್ರಿಗೆಲ್ಲ ಇಲ್ಲಿ ತುಂಬ ಕಷ್ಟ ಆಗುತ್ತೆ ರಿಸಲ್ಟ್ಸ್ ಕೊಡೋಕ್ಕೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ ಮುಂದೆ ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಬಟ್ ನನ್ನ ಪ್ರಕಾರ ಏನು ಮಾಡ್ಬೋದು ಅಂದರೆ, ಈ ಏಜೆನ್ಸಿನ ಕ್ಯಾನ್ಸಲ್ ಮಾಡ್ಬೋದು. ಯಾಕಂದರೆ ಅದರಿಂದ ನಡೀತಾ ಇರೋ ಎಷ್ಟೊಂದು ಎಕ್ಸಾಮ್ಸಲ್ಲಿ ಇವಾಗ ಸದ್ಯಕ್ಕೆ ಸ್ಕ್ಯಾಮ್ಸ್ ನಡೀತಾ ಇದೆ. ಇದು ಎಲ್ಲರೂ ಕಣ್ಣಿಗೆ ಕಾಣಿಸ್ತಿದೆ, ಬಟ್ ಕೋರ್ಟ್ ಕಣ್ಣಿಗೆ ತೋರ್ಸೋಕ್ಕಾಗ್ತಿಲ್ಲ ಇವ್ರಿಗೆ. ಸೊ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿನ ಕ್ಯಾನ್ಸಲ್ ಮಾಡಿ, ಬೇರೆಯವ್ರಿಗೆ ಕೊಡಿ. ಸ್ಟೇಟ್ ಅವ್ರ ಜವಾಬ್ದಾರಿ ತೊಗೊಳ್ಳಿ. ನಾವು ನಿಯತ್ತಾಗಿ ಮಾಡ್ತೀವಿ ಅನ್ನೋ ಸ್ಟೇಟ್ ಅವ್ರು ಬಂದು ಹೇಳಿ ನಾವು ಮಾಡ್ತೀವಿ ಅಂತ. ಹಾಗಾಗಿ ಎಲ್ಲರೂ ಕಷ್ಟಪಡಬೇಕಾಗುತ್ತೆ. ಹಾಗಂತ ಹೋಗಿ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗೋಲ್ಲ. ಏನು ಸ್ಟೇಟ್ ಎಕ್ಸಾಮ್ಸಲ್ಲಿ ಯಾವುದು ಸ್ಕ್ಯಾಮ್ಸ್ ನಡೆದಿಲ್ಲ, ಭ್ರಷ್ಟಾಚಾರನೇ ಇಲ್ಲ, ಎಲ್ಲ ಎಕ್ಸಾಮನ್ನು ನಿಯತ್ತಾಗಿ ಮಾಡಿದಾರಾ? ಇಲ್ಲ. ಎಷ್ಟೊಂದು ಎಕ್ಸಾಮ್ಸಲ್ಲಾಗಿದೆ, ತುಂಬ ಎಕ್ಸಾಂಪಲ್ಸ್ ಕೊಡಲ್ಲ ನಾನು, ಎಲ್ಲರಿಗೂ ಗೊತ್ತು. ನೀವೇ ಕಮೆಂಟ್ ಮಾಡಿ. ಇಫ್ ಐ ಆಮ್ ರಾಂಗ್, ನಾನು ರಾಂಗಾಗಿ ಹೇಳ್ತಿದ್ರೆ ಯು ಕ್ಯಾನ್ ಕರೆಕ್ಟ್ ಮೀ. ನೀವು ಕರೆಕ್ಟ್ ಮಾಡ್ಬೋದು, ನಿಮ್ಗೆ ಅನಿಸಿರೋದನ್ನ ಹಾಕ್ಬೋದು. ಸೊ
ಎಕ್ಸಾಮ್ ಕಂಡಕ್ಟಿವ್ ಬಾಡಿನ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಬೇರೆ ಬೋರ್ಡ್ಸು, ಇವಾಗ CBSE ಕೊಡಿ, ಇಲ್ಲಾಂದರೆ NMC ಕೊಡಿ, ಏಮ್ಸ್ ಕೊಡಿ. ಎಲ್ಲರೂ ನಿಯತ್ತಾಗಿ ಎಕ್ಸಾಮ್ ಮಾಡೋಣ ಅಂತ ದೃಢ ನಿರ್ಧಾರ ಮಾಡಿ. ಅದನ್ನು ಬಿಟ್ಟು ಅವರು ಸ್ಕ್ಯಾಮ್ ಮಾಡಿದ್ರು ಅಂತ ನಾವು ಕ್ಯಾನ್ಸಲ್ ಮಾಡಿಬಿಡೋಣ. ಇಲ್ಲೇನು ಸ್ಕ್ಯಾಮೇ ಆಗೋಲ್ಲ. ಆ ಥರ ಇಲ್ವಲ್ಲ, ಎಲ್ಲದರಲ್ಲೂ ಮಾಡ್ತಿದ್ದೀರಾ, ರಾಜಕೀಯ ಎಲ್ಲದರಲ್ಲೂ ನಡೆಸ್ತಿದ್ದೀರಾ. ಸೊ ರಾಜಕೀಯ ಪ್ರಕಾರವಾಗಿ ನೋಡೋದು ಬಿಟ್ಟು ಒಂದು ಬಡ ಸ್ಟೂಡೆಂಟ್ ಕಣ್ಣಲ್ಲಿ ನೀವು ಮುಂದಿನ ಭವಿಷ್ಯನ ನೋಡಿ. ಅರ್ಥ ಆಗುತ್ತೆ ಸ್ಟೂಡೆಂಟ್ ಭವಿಷ್ಯಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಇವಾಗ ಎಕ್ಸಾಮ್ ಕ್ಯಾನ್ಸಲ್ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ. ಇವಾಗ ನೆಕ್ಸ್ಟು CET ಆಯಿತು, ಇವಾಗ ಅವ್ರ ಸ್ಟೇಟ್ ಬೋರ್ಡಲ್ಲಾಯಿತು. ತಮಿಳ್ನಾಡು, ಬೆಂಗಾಲ್, ಇವಾಗ ಯಾವುದೇ ಸ್ಟೇಟ್ ಇರಲಿ, ಯಾವುದೇ ಇರಲಿ, ಬೆಂಗಾಲು, ದಿಲ್ಲಿ, ಯಾವುದೇ ಇರಲಿ, ಅವ್ರ ಸ್ಟೇಟ್ ಎಕ್ಸಾಮ್ಸಲ್ಲಿ ಸ್ಕ್ಯಾಮ್ ನಡೆದ್ರೆ ಬೋರ್ಡ್ಸೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇಲ್ವಲ್ಲ, ಏನಾದರೂ ರೆಮಿಡಿ ಹುಡುಕ್ತಾರೆ. ಆ ಥರ ರೆಮಿಡೀಸ್ ತೊಗೊಂಡು ಎಕ್ಸಾಮ್ಸ್ನ ಸ್ವಲ್ಪ ನ್ಯಾಯವಾಗಿ ಮಾಡೋದನ್ನ ಕಲೀರಿ. ಅದನ್ನು ಬಿಟ್ಟು ಸ್ಟೂಡೆಂಟ್ಸ್ ಲೈಫ್ನ ಹಾಳು ಮಾಡಬೇಡಿ. ಇಷ್ಟೇ ನಾನು ಗೌರ್ಮೆಂಟಿಗೆ ಕೇಳ್ಕೊಳ್ಳೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮಗೇನಾದರೂ ನಾನು ಹೇಳ್ತಿರೋದು ತಪ್ಪು, ಇವಾಗ ನಾನು ಈ ಪಕ್ಷದ ಬಗ್ಗೆ ಅವ್ರ ಪಕ್ಷದ ಬಗ್ಗೆ ಅಂತ ಹೇಳ್ತಿಲ್ಲ. ಎಲ್ಲ ಪಕ್ಷದವರು ಇದನ್ನೇ ಮಾಡ್ತಿದ್ದಾರೆ, ಒಂದು ಪಕ್ಷ ಅಲ್ಲ, ಎಲ್ಲರೂ. ಸೊ ಗೌರ್ಮೆಂಟ್ಗೆಲ್ಲ ಕೇಳ್ತಿರೋದು ಇಷ್ಟೇ, ನಮ್ಮ ಎಕ್ಸಾಮ್ಸ್ನ, ನಮ್ಮ ಸ್ಟೂಡೆಂಟ್ಸ್ನ ಸ್ವಲ್ಪ ಜವಾಬ್ದಾರಿಯಿಂದ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿ. ಸ್ಟೂಡೆಂಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಇವರು ದೇಶದ ಭವಿಷ್ಯ ಆಗೋರು, ನೀವು ಎಲ್ಲ ದೇಶನ ಹಾಳು ಮಾಡಿಡಬೇಡಿ ಅನ್ನೋದೇ ನನ್ನ ಕೋರಿಕೆ. ನಿಮಗೇನಾದರೂ ಅನಿಸಿಕೆ, ನಿಮಗೇನಾದರೂ ಕೆಟ್ಟದಾಗಿ ಅನ್ನಿಸ್ತಾ ಇದ್ದರೆ ಹೇಳಿ, ನಾನು ಕರೆಕ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ಡ್. ನೋಡೋಣ ನೆಕ್ಸ್ಟ್ ಅಪ್ಡೇಟ್ ಏನಾಗುತ್ತೆ. ಅಷ್ಟು ತೀರಾ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗೋದಿಲ್ಲ ಬೇಗ. ಇವಾಗ ತಮಿಳ್ನಾಡಲ್ಲೂ ಅವರು 7-6 ಇಯರ್ಸಿಂದ ಹೇಳ್ತಾನೆ ಇದ್ದಾರೆ ಎಕ್ಸಾಮ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ, ಬಟ್ ಆಗ್ತಿಲ್ಲ. ಆಗಲ್ಲ, ಬೇರೆ ಎಕ್ಸಾಮ್ಸ್ನ ರೀಪ್ಲೇಸ್ ಮಾಡಿ, ಬೇಕಿದ್ದರೆ ಬೇರೆ ಕಂಡಕ್ಟಿಂಗ್ ಬಾಡಿನ ರೀಪ್ಲೇಸ್ ಮಾಡಿ. ಇಲ್ಲ, ನೀವೆಲ್ಲರೂ ಜವಾಬ್ದಾರಿ ತೊಗೊಳ್ಳಿ. ಸ್ಟೂಡೆಂಟ್ಸ್ಗೆ ಮೋಸ ಆಗಬಾರ್ದು, ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರ ಸ್ಟೂಡೆಂಟ್ಸ್ನ ಬೆಳೆಸಬೇಕು, ಈ ಥರ ಎಲ್ಲ ಯೋಚನೆ ಇರೋರು ಎಕ್ಸಾಮ್ಸ್ನ ಹೇಗೆ ಕಂಡಕ್ಟ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ಎಕ್ಸಾಮ್ಸ್ನ ಕ್ಯಾನ್ಸಲ್ ಮಾಡೋದ್ರಿಂದ ಯೂಸ್ ಇಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.